ಅದು ಟ್ರೈನಿಂಗ್ ಇದು. ಕಳಿಸಿರೋದು ನೀವು ಟ್ರೈನಿಂಗ್ ಮಾಡ್ಕೊಂಬಾರಪ್ಪ ಅಂತ. ಇದಕ್ಕೆ ಒಂದು ದೂರದೃಷ್ಟಿ ಇದೆ, ಒಂದು ಎಂಟೈರ್ ಒಂದು ಪ್ರೋಗ್ರಾಮ್ ಇದೆ. ಆಮೇಲೆ ಭಾರತ 4ನೇ ದೇಶ ಪ್ರಪಂಚದಲ್ಲಿ. ಈ ವಿಚಾರ ಬಗ್ಗೆ ತಮಗೊಂದ್ಸಲ ಮುಂಚೆನೆ ಹೇಳಿದ್ದೆ. 75 ದೇಶದಲ್ಲಿ ಸ್ಪೇಸ್ ಪ್ರೋಗ್ರಾಮ್ಸ್ ಇದೆ. ಸುಮಾರು 194 ಕಂಟ್ರೀಸ್ ಇದಾವೆ. 294 ಕಂಟ್ರೀಸ್ ಆರ್ ಇನ್ ದ ವರ್ಲ್ಡ್. 75 ದೇಶಗಳಲ್ಲಿ ಸ್ಪೇಸ್ ಪ್ರೋಗ್ರಾಮ್ ಇದೆ. ಆದ್ರೆ 4 ದೇಶದ ಕಂಟ್ರಿಗಳ ಸ್ಪೇಸ್ ಪ್ರೋಗ್ರಾಮ್ ಅಲ್ಲಿ ಮ್ಯಾನ್ಡ್ ಮಿಷನ್ಸ್ ಟು ಸ್ಪೇಸ್ ಇರೋದು. ಒಂದು ರಷ್ಯಾ, ಒಂದು ಅಮೆರಿಕ, ಒಂದು ಚೈನಾ, ಅದ್ ಬಿಟ್ರೆ ಇಂಡಿಯಾ. ಆಸ್ಟ್ರೇಲಿಯಾ ಇಲ್ಲ, ಯುರೋಪ್ ಇಲ್ಲ, ಜಪಾನ್ ಇಲ್ಲ, ಯಾರು ಇಲ್ಲ. ಮತ್ತು ನಮ್ಮ ಭಾರತ ದೇಶ ಈ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದೆ. ಅನೇಕ ರಿಕಾರ್ಡ್ಸ್, ವರ್ಲ್ಡ್ ರಿಕಾರ್ಡ್ಸ್ ಕ್ರಿಯೇಟ್ ಮಾಡಿದೆ. 104 ಉಪಗ್ರಹಗಳನ್ನು ಒಂದೇ ರಾಕೆಟ್ ಅಲ್ಲಿ ಉಡಾವಣೆ ಮಾಡಿ ಅವತ್ತು ರಿಕಾರ್ಡ್ ಕ್ರಿಯೇಟ್ ಮಾಡಿತ್ತು 2007 ಅಲ್ಲಿ. ಅದಾದ ನಂತರ ನಮ್ಮ ಮಂಗಳನ ಕಕ್ಷೆಯನ್ನು ಮೊದಲು ತಲುಪಿದ ದೇಶ ಅಂತಕ್ಕಂಥ ಕೀರ್ತಿ ಬಂತು. ಚೈನಾದವರು ಕೂಡ ಇನ್ನೂ ತಲುಪಿರಲಿಲ್ಲ ಆವಾಗಲೇ ನಾವು ಮಂಗಳನ ಕಕ್ಷೆಯನ್ನು ತಲುಪಿ ಪ್ರಥಮ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಯನ್ನು ತಲುಪಿದ್ವಿ ಅಂತ ರೆಕಾರ್ಡ್ ಮಾಡಿದ್ವಿ 2014 ಅಲ್ಲಿ. ತದನಂತರದಲ್ಲಿ ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದಂತ ಪ್ರಥಮ ದೇಶ ಅನ್ನತಕ್ಕಂಥ ಹೆಗ್ಗಳಿಕೆ. ಹೀಗೆ ಈ ಅಂತರಿಕ್ಷ ಇದರಲ್ಲಿ ನಮ್ಮ ಭಾರತ ತುಂಬಾ ಸಾಧನೆ ಮಾಡಿದೆ ಮತ್ತು ಬಲಿಷ್ಠ ಮತ್ತು ಮುಂದೆ ಬರದ ರಾಷ್ಟ್ರಗಳ ಜೊತೆ ಹೆಗಲೆ ಸೇರಿಸಿ ನಿಲ್ಲುವಂತ ಒಂದು ನಾವು ಸಾಮರ್ಥ್ಯವನ್ನು ತೋರಿಸಿದೀವಿ. ಮತ್ತು ಈ ಅಂತಾರಾಷ್ಟ್ರೀಯ ಏನು ಸಹಭಾಗಿತ್ವದಲ್ಲಿ ನಾವು ರೆಡಿ ಇದೀವಿ. ಈಗ ಈ ಶುಕ್ಲಾ ಅವರ ಒಂದು ಈ ಮಿಷನ್ ಏನಿದೆ, ಯಾಕಂದ್ರೆ ಈ ಸ್ಪೇಸ್ ಮಿಷನ್ಸ್ ಅನ್ನೋದು ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದೊಂದೇ ದೇಶ ಮಾಡ್ತಾ ಈ ಒಂದು ಮಿಷನ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಖರ್ಚಾಗಬಹುದು? ಫಾರ್ ಎಕ್ಸಾಂಪಲ್ ಶುಭಾಂಶು ಶುಕ್ಲಾ ಅವರಿಗೆ ನನಗೆ ತಿಳಿದ ಮಟ್ಟಿಗೆ ನ್ಯೂಸ್ ಪೇಪರ್ ರಿಪೋರ್ಟ್ ಪ್ರಕಾರ ಸುಮಾರು 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 594 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ 600 ಕೋಟಿ ರೂಪಾಯಿ ಶುಭಾಂಶು ಶುಕ್ಲಾ ಒಬ್ಬರಿಗೆ ಒಂದ್ ಸೀಟಿಗೆ 600 ಕೋಟಿ. ಇದು 2 ವರ್ಷ. ಯಾರು ಬೇರ್ ಮಾಡ್ತಾರೆ? ಇದು ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದ್ದು, ನಮ್ಮ ಭಾರತದ್ದು. ಈ ಸೀಟಲ್ಲಿ ಈ 600 ಕೋಟಿನಲ್ಲಿ ಟ್ರೈನಿಂಗ್ ಶೆಡ್ಯೂಲ್, ನಾಸಾದಲ್ಲಿ ಟ್ರೈನಿಂಗು, ಮತ್ತೆ ಬೇರೆ ದೇಶದಲ್ಲಿ ಟ್ರೈನಿಂಗು, ಮತ್ತೆ 2 ವರ್ಷದ ಪ್ರೋಗ್ರಾಮ್ ಇದೆ. 2 ವರ್ಷ ಇದೆಲ್ಲ ಸೇರಿ ಆಗಿರೋದು. ಹೀಗಾಗಿ ಇದು ಏನಂದ್ರೆ ಈ ಸ್ಪೇಸ್ ಮಿಷನ್ಸ್ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ನಾವು ಈ ತರ ಬೇರೆ ಬೇರೆ ದೇಶಗಳನ್ನ ಸಹಭಾಗಿತ್ವದೊಡನೆ ಮಾಡಿದಾಗ, ಈಗ ನಮ್ದೇ ಆದ ಒಂದು ಕ್ಯಾಪ್ಸೂಲ್ ಮಾಡ್ಕೊಂಡು ನಮ್ಮೇ ರಾಕೆಟ್ ಹೋಗೋದಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಈಗ ಈ ತರ ಅಪಾರ್ಚುನಿಟೀಸ್ ಬಂದಾಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಹಭಾಗಿಗಳಾಗ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೂಡ ಈ ಮಿಷನ್ ಇಂದ ನಾವು ಜಗತ್ತಿಗೆ ರವಾನೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದ್ದೀನಿ ನಾನು. ಸರ್, ಈಗ ನಾವು ಚಿಕ್ಕ ವಯಸ್ಸಲ್ಲಿ ಓದ್ಬೇಕಾದ್ರೆ ಸೈಕಲ್ ಮೇಲೆ ತಳ್ಕೊಂಡು ಹೋಗಿದ್ದನ್ನ ನೋಡಿದೀವಿ. ಅಲ್ಲಿಂದ ನಾವೆಲ್ಲವನ್ನು ಕೂಡ ಗಮನಿಸ್ಕೊಂಡ್ ಬಂದಿದೀವಿ. ಅವತ್ತಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಎಷ್ಟು ಕಿಲೋಮೀಟರ್ ನಾವು ಮುಂದೆ ಬಂದಿದ್ದೀವಿ? ಖಂಡಿತ. ಏನಂದ್ರೆ ಒಂದು ಬುಲಕ್ ಕಾರ್ ಟು ಮೂನ್ ಅಂತ ಹೇಳ್ಬೋದು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ. ಆ ದಿನಗಳಲ್ಲಿ, ಮೊದಲನೇ ದಿನಗಳಲ್ಲಿ ರಾಕೆಟ್ ಪಾರ್ಟ್ಗಳನ್ನು ಸೈಕಲ್ ಮೇಲೆ ತಳಿದ್ದನ್ನು ನೋಡಿದೀವಿ. ಆಮೇಲೆ ಒಂದು ಬುಲಕ್ ಕಾರ್ಟ್ ಮೇಲೆ ಸ್ಯಾಟಲೈಟ್ ಟೆಸ್ಟ್ ಮಾಡಿದ್ದು ನೋಡಿದೀವಿ. ಸೊ ಆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ನೋಡಿ ನಾವು ಮಂಗಳನ ತಲುಪಿದೀವಿ, ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದಿದ್ದೀವಿ, ಅಂತರಿಕ್ಷಕ್ಕೆ 2 ಗಗನಯಾತ್ರಿಗಳು ಭಾರತದಿಂದ ಹೋಗಿದ್ದಾರೆ. ಇಷ್ಟೊಂದು ಸಾಧನೆ ಈ ಒಂದು 50-60 ವರ್ಷಗಳೆಲ್ಲ ಆಗಿದ್ದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಇದು ಒಂದು ಕಟಿಂಗ್ ಏಜ್ ಟೆಕ್ನಾಲಜಿ. ಇದು ಸುಮ್ಮನೆ ಸಾಧಾರಣವಾದ ನಾಲೆಜ್ ಆಗಲಿ ಟೆಕ್ನಾಲಜಿ ಅಲ್ಲ. ಈಗ ಕೃಷ್ಣಮೂರ್ತಿ ಅವರು ಹೇಳಿದಾಗ ಈ ನಾಲೆಜ್ ನ ಯಾರು ಬಿಟ್ಕೊಡೋದಿಲ್ಲ. ನಾಸಾದವರಾಗಲಿ ನಾವು ನೋಡಿ, ನಾವು ಕ್ರಯೋಜೆನಿಕ್ ಇಂಜಿನ್ ನಾವು ರಿಸರ್ಚ್ ಮಾಡಿ ಅದನ್ನು ಡೆವಲಪ್ ಮಾಡಬೇಕಾದ್ರೆ 20 ವರ್ಷಗಳು ತೆಗೆದುಕೊಂಡು ಯಾರೂ ನಮಗೆ ಕೊಡಲಿಲ್ಲ. ಅದೇ ರೀತಿ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿಯೋದು ಟೆಕ್ನಾಲಜಿ ನಮ್ಗೆ ಯಾರು ಹೇಳಲಿಲ್ಲ. ಹೀಗೆ ಈ ಹೈ ಟೆಕ್ನಾಲಜಿ ಏರಿಯಾದಲ್ಲಿ ಏನಂದ್ರೆ ಅಪ್ ಟು ಸರ್ಟನ್ ಲೆವೆಲ್ ಅವರು ನಮಗೆ ಇನ್ಫಾರ್ಮೇಶನ್ ಬಿಟ್ಕೊಡ್ತಾರೆ ಹೊರತು ಪೂರ್ತಿ ಯಾರು ಬಿಟ್ಕೊಡೋದಿಲ್ಲ. ಸೊ ಹೀಗಾಗಿ ಅದು ನಾವೇ ಕಲ್ತ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಹೆಗ್ಗಳಿಕೆ ಏನಂತಂದ್ರೆ ಭಾರತದ್ದು ಈ 66 ದಶಕಗಳಲ್ಲಿ ಬೇರೆ ಯಾವುದೇ ಮುಂದುವರಿತಕ್ಕಂಥ ದೇಶ ಮಾಡದಿರತಕ್ಕ ಸಾಧನೆ ನಾವು ಮಾಡಿದೀವಿ. ಮತ್ತೆ ಇನ್ನೊಂದು ಏನಂದ್ರೆ ನಾವು ಇದನ್ನೆಲ್ಲ ಮಾಡಿರೋದು ಅತ್ಯಂತ ಕಡಿಮೆ ಕಾಸ್ಟ್ ಅಲ್ಲಿ. ನಮ್ದು ಕಾಸ್ಟ್ ಎಫೆಕ್ಟಿವ್ನೆಸ್ ಇದೆ. ಫಾರ್ ಎಕ್ಸಾಂಪಲ್ ನಮ್ದು ಇವತ್ತು PSLV ರಾಕೆಟ್ ಏನಿದೆ 400 ಚಿಲ್ಲರೆ ಫಾರಿನ್ ಸ್ಯಾಟಲೈಟ್ ಗಳನ್ನ ಉಡಾವಣೆ ಮಾಡಿದೆ. ಅಷ್ಟೊಂದು ನಾವು PSLVನ ಡೆವಲಪ್ ಮಾಡಿ ಅದರ ಯೂಸ್ ಮಾಡ್ಕೊಂಡಿದೀವಿ. ಇದೆಲ್ಲ ಈ ಸಾಮರ್ಥ್ಯವನ್ನು ಡೆವಲಪ್ ಮಾಡ್ಕೊಂಡಿರೋದು ನೋಡಿದ್ರೆ ಖಂಡಿತವಾಗೂ ಭಾರತಕ್ಕೆ ಈ ಬಾಹ್ಯಾಕಾಶ ವಿಜ್ಞಾನದಲ್ಲಿ ತುಂಬಾ ಉಜ್ವಲವಾದ ಭವಿಷ್ಯ ಇದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಸರ್, ನೇರವಾದ ಪ್ರಶ್ನೆ ಕೃಷ್ಣಮೂರ್ತಿ ಸರ್. ಇವತ್ತು ಸಿಗ್ತಾ ಇರುವಂತಹ ಅವಕಾಶಗಳು, ಇವತ್ತು ಸಿಗ್ತಾ ಇರುವಂತಹ ಪ್ರೋತ್ಸಾಹ ಬಹಳ ವರ್ಷಗಳ ಹಿಂದೆನೆ ಸಿಕ್ಕಿದ್ರೆ ನಾವು ಇನ್ನೂ ಒಂದಷ್ಟು ಮೈಲಿಗಲ್ಲೂ ದೂರ ತಲುಪ್ತಾ ಇದ್ವಾ? 100%.
100%. ಯಾಕೆ ಅಂತಂದ್ರೆ ಈ ರಾಕೆಟ್ ಲಾಂಚ್ ಆಗ್ಬೇಕಾದ್ರೆ, ಈ ಮಿಷನ್ ಲಾಂಚ್ ಆಗ್ಬೇಕಾದ್ರೆ ನಾನು ಹೇಳಿದೆ 1961 ನಲ್ಲಿ ಸೋವಿಯತ್ ಯೂನಿಯನ್ ಅವ್ರು ಮಾಡಿದ್ದು, 1962 ನಲ್ಲಿ ಅಮೆರಿಕನ್ಸ್ ಮಾಡಿದ್ದು. 1961 ನಲ್ಲಿ ಸೋವಿಯತ್ ಯೂನಿಯನ್, 1962 ನಲ್ಲಿ ಅಮೆರಿಕನ್ಸ್. ಅದನ್ನ ನಾವು 1982 ನಲ್ಲಲ್ಲ ರಾಕೇಶ್ ಶರ್ಮಾ ಅವರು ಹೋಗಿದ್ದು, 81 ನಲ್ಲಿ ರಾಕೇಶ್ ಶರ್ಮಾ ಹೋಗಿದ್ದು. ಸೊ ನಾವು ತುಂಬಾ ಹಿಂದೆ ಉಳ್ಕೊಂಡ್ವಿ. ಆದ್ರೆ ಈಗ ಇತ್ತೀಚೆಗೆ ಪೇಸ್ ಆಫ್ ಡೆವಲಪ್ಮೆಂಟ್ ಏನಿದೆ ಅದು ಸ್ಪೀಡ್ ಆಗ್ತಾ ಇದೆ. ನಂಬರ್ 1. ನಂಬರ್ 2, ಇನ್ನೊಂದೇನು ವಿಚಾರ ಅಂತಂದ್ರೆ, ಈಗ ಸುಧೀಂದ್ರ ಬಿಂದಿಗರು ಹೇಳಿದ್ರು ಏನು ಅಂತಂದ್ರೆ, ನಾವು ಬಹಳ ಮುಂದೆ ಬಂದ್ವಿ, ಬುಲಕ್ ಕಾರ್ಟ್ ಇಂದ ಮೂನ್ ತನಕ ಬಂದ್ವಿ, ಅವೆಲ್ಲ ಸರಿ, ಅದೆಲ್ಲ ಸತ್ಯ. ಆದ್ರೆ ಮತ್ತೊಂದು ಆಸ್ಪೆಕ್ಟ್ ನೀವು ಯೋಚನೆ ಮಾಡಬೇಕು, ದಟ್ ಈಸ್ ವೆರಿ ಪಾಸಿಟಿವ್, ವೆರಿ ಗುಡ್ ಫಾರ್ ಇಂಡಿಯಾ. ಪೀಪಲ್ ಟೆಂಪರ್ಮೆಂಟ್ ನೀವು ಯೋಚನೆ ಮಾಡಿ, ಜನರದ ಮನಸ್ಥಿತಿ ಯೋಚನೆ ಮಾಡಿ. ಇವತ್ತಿನ ದಿವಸ ನೀವು ಈ ಚಾನಲ್ ಬಿಟ್ಟು ಎಲ್ಲಾ ಕಡೆ ಟಿವಿ ಚಾನಲ್ ಹಾಕಿದ್ರು ಕೂಡ ಶುಭಾಂಶು ಶುಕ್ಲದ ಬಗ್ಗೆನೇ ಮಾತಾಡ್ತಿರ್ತಾರೆ, ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಬರೀ ಸೈಂಟಿಸ್ಟ್ಗಳು ಮಾತ್ರ ಮೇಲ್ ಬಂದಿಲ್ಲ, ಭಾರತ ದೇಶದ ಪ್ರಜೆಗಳು ಕೂಡ ಅಂತರಿಕ್ಷದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ ಹೋಲ್ ಕಂಟ್ರಿ ಈಸ್ ಇನ್ ದ ಸ್ಪೇಸ್ ಪ್ರೋಗ್ರಾಮ್, ನಾಟ್ ಜಸ್ಟ್ ಒನ್ ಪರ್ಸನ್ ಆರ್ ಒನ್ ಸ್ಪೇಸ್ ಏಜೆನ್ಸಿ. ಅಂದ್ರೆ ದ ಸೈಂಟಿಫಿಕ್ ಟೆಂಪರ್ ಆಫ್ ದಿ ನೇಷನ್ ಏನಿದೆ ಅದು ಪ್ರೋಗ್ರೆಸ್ ಆಗಿದೆ. ಖಂಡಿತ ನೋಡಿ, ಚಂದ್ರಯಾನ 3 ಲ್ಯಾಂಡ್ ಆದಾಗ ಯಾವ ತರ ನಮ್ ಜನಗಳು ಸೆಲೆಬ್ರೇಟ್ ಮಾಡಿದ್ರು. ನೀವು ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ, ಒಂದು ಟೆಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಗೆದ್ದಾಗ ಯಾವ ತರ ಒಂದು ಸಂಭ್ರಮ ಇತ್ತು, ಆ ತರ ಸಂಭ್ರಮವನ್ನು ಚಂದ್ರಯಾನ 3 ಮಿಷನ್ ಮಾಡಿದಾಗ ಆಗಿತ್ತು. ಆ ತರ ಜನರ ಟೆಂಪರಾಮೆಂಟ್ ಚೇಂಜ್ ಆಗಿದೆ ಈಗ. ಅದು ನೋಡಿದಾಗ ಏನಪ್ಪಾ ಈ ದೇಶದವರು ಸೈನ್ಸ್ ನ ಅಷ್ಟು ಪ್ರಮೋಟ್ ಮಾಡ್ತಾ ಇದಾರಲ್ಲ, ಅಷ್ಟು ತಲೆಗೆಡಿಸ್ಕೊಂಡಿದಾರಲ್ಲ ಅಂತ. ಕಡೆಯದಾಗಿ ಏನು ಸಂದೇಶ ಕೊಡ್ತೀರಿ ನಮ್ಮ ವೀಕ್ಷಕರಿಗೆ? ಬಹಳ ಸಂತೋಷದ ಸುದ್ದಿ ಇವತ್ತು. ನಾನು ಇದೇ ರೀತಿ ಮುಂದುವರೆದು ಇನ್ನೊಂದು 1 ವರ್ಷ 2 ವರ್ಷದಲ್ಲೇ ಗಗನಯಾನ ಆಗಿ ನಮ್ಮ ಆಸ್ಟ್ರೋನಾಟ್ ಆಗಿರೋ ಶುಭಾಂಶು ಶುಕ್ಲ ಅವರು ಪುನಃ ಮತ್ತೆ ಅಂತರಿಕ್ಷಕ್ಕೆ ನಮ್ಮದೇ ಆದ ಗಗನಯಾನ್ ಯೂನಿಟ್ ಅಲ್ಲಿ ಕೂತ್ಕೊಂಡು ಹೋಗಂಗ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಖಂಡಿತವಾಗಿಯೂ. ಯಾಕಂದ್ರೆ ಇದೊಂದು ಮೈಲುಗಲ್ಲು ಮಿಷನ್ ಅಂತ ಹೇಳ್ಬೋದು. ಇದರ ಮೂಲಕ ನಮ್ಮ ಗಗನಯಾನದ ಯಾತ್ರೆ ಇದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನು 2 ವರ್ಷದಲ್ಲಿ ನಾವು ಗಗನಯಾನವನ್ನು ಯಶಸ್ವಿಯಾಗಿ 3 ಗಗನಯಾತ್ರಿಗಳನ್ನು 3 ದಿವಸ ಸ್ಪೇಸ್ ಅಲ್ಲಿ ಕಳಿಸ್ಬಿಟ್ಟು ವಾಪಸ್ ಸೇಫ್ ಆಗಿ ಕರೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಏನಿದೆ ಅದು ಯಶಸ್ವಿ ಆಗೋದ್ರಲ್ಲಿ ಇದು ಒಂದು ಮೆಟ್ಲು ಅಂತ ಅನ್ಕೊಂಡಿದ್ದೀನಿ ನಾನು. ಹೀಗಾಗಿ ಇವತ್ತು ಇಡೀ ಭಾರತವೇ ಹೆಮ್ಮೆ ಪಡ್ತಕ್ಕಂಥ ಕ್ಷಣ. ಇವರ ಒಂದು ಅನುಭವದ ಅಮೃತ ಏನಿದೆ ನಮ್ಮ ಭಾರತಕ್ಕೆ, ಬಾಹ್ಯಾಕಾಶ ವಿಜ್ಞಾನಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರಿ. ಇಬ್ರು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಯಾವುದು ಗೌಪ್ಯತೆಯನ್ನ ಕಾಪಾಡಬೇಕು ಆ ಗೌಪ್ಯತೆಯನ್ನ ಇಬ್ರು ಕೂಡ ಕಾಪಾಡಿಕೊಟ್ರಿ. ಯಾವ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಒಂದು ಸಾಮಾನ್ಯ ಭಾಷೆಯಲ್ಲಿ ಅದನ್ನ ನೀವು ತಿಳಿಸ್ಕೊಟ್ಟಿದ್ರಿ. ಬಹಳ ಖುಷಿ ಆಯ್ತು ಇಬ್ರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಕ್ಕೆ. ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.